ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಪಿಎಸ್ಐ ಪರಶುರಾಮ್ ನಿಗೂಢ ಸಾವು ಕೇಸ್. ಕೇಂದ್ರ ಸಚಿವರ ಜೊತೆ ಪತ್ನಿ ಶ್ವೇತಾ, ಮಾವ ವೆಂಕಟಸ್ವಾಮಿ ಜೊತೆ ಮಾತುಕತೆ. ಆಗಸ್ಟ್ 14ರಂದು ಭೇಟಿಯಾಗ್ತೀನಿ ಅಂತ ತಿಳಿಸಿದ ಕುಮಾರಸ್ವಾಮಿ. ಪೋಸ್ಟ್ ಮಾರ್ಟಮ್ ವರದಿ ಬಂದ ಮೇಲೆ ಸಾವಿನ ಕಾರಣ ತಿಳಿಯುತ್ತೆ. ಶಾಸಕ ಮತ್ತವರ ಪುತ್ರನ ಪಾತ್ರ ಇದ್ರೆ ಕ್ರಮ ಆಗತ್ತೆ. ಪಿಎಸ್ಐ ಪರಶುರಾಮ್ ಸಾವು ಪ್ರಕರಣದ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಪ್ರತಿಕ್ರಿಯೆ. ಮೂರನೇ ದಿನಕ್ಕೆ ಕಾಲಿಟ್ಟ ಮೈಸೂರು ಚಲೋ ಪಾದಯಾತ್ರೆ. ಕೆಂಗಲ್ನಿಂದ ಮುಂದುವರೆದಿರೋ ದೋಸ್ತಿಗಳ ನಡಿಗೆ. ನಿಡಘಟ್ಟದವರೆಗೂ 20 ಕಿಲೋಮೀಟರ್ ಬಿಜೆಪಿ ಜೆಡಿಎಸ್ ಸಮರ ಯಾತ್ರೆ. ಚನ್ನಪಟ್ಟಣ ಕ್ಷೇತ್ರದ ಮೇಲೆ ದೋಸ್ತಿಗಳ ಕಣ್ಣು. ಪಾದಯಾತ್ರೆ ಜೊತೆಯಲ್ಲೇ ಸಾರ್ವಜನಿಕ ಸಭೆಗಳು. ಇವತ್ತು ಸಾತ್ನೂರು ಸರ್ಕಲ್ನಲ್ಲಿ ಬೃಹತ್ ಸಭೆ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಕೂಡ ಆಗಲಿದ್ದಾರೆ ಭಾಗಿ. ಪಾದಯಾತ್ರೆಯ ಫ್ಲೆಕ್ಸ್ ಹೋರ್ಡಿಂಗ್ಸ್ನಲ್ಲಿಲ್ಲ ರೇವಣ್ಣ ಭಾವಚಿತ್ರ. ಪ್ರಜ್ವಲ್ ಕೇಸ್ನಿಂದ ಪಕ್ಷದಿಂದ ಕಾಯ್ದುಕೊಂಡ್ರ ಅಂತರ. ದೋಸ್ತಿಗಳ ಹೋರಾಟದಲ್ಲೂ ಭಾಗಿಯಾಗದ ಮಾಜಿ ಸಚಿವ. ಮೂಡ ಹಗರಣದಲ್ಲಿ ಸಿಎಂ ವಿರುದ್ಧ ಮುಗಿಬಿದ್ದಿರೋ ವಿಪಕ್ಷಗಳು. ಸಿದ್ದರಾಮಯ್ಯ ಬೆನ್ನಿಗೆ ನಿಂತ ಹೈಕಮಾಂಡ್. ವಿಚಲಿತರಾಗಬೇಡಿ, ನಿಮ್ಮ ಪರ ನಾವಿದ್ದೀವಿ ಅಂತ ಸುರ್ಜೇವಾಲಾ, ವೇಣುಗೋಪಾಲ್ ಅಭಯ. ನೀವು ಮಾಡಿರೋ ಹಗರಣಗಳಿಗೆ ಉತ್ತರ ಕೊಡಿ ಅಂತ ಹೇಳಿದ್ದೀವಿ. ಯಾರು, ಏನು, ಎತ್ತ ಅಂತ ಈವರೆಗೆ ಉತ್ತರ ಕೊಟ್ಟಿಲ್ಲ. ಕುಮಾರಸ್ವಾಮಿ ನನ್ನನ್ನು ಪ್ರಶ್ನೆ ಮಾಡ್ತಾರೆ, ಮಾಡಲಿ, ನೋ ಪ್ರಾಬ್ಲಮ್. ಡಿಸಿಎಂ ಡಿಕೆ ಶಿವಕುಮಾರ್ ಗುಡುಗು. ಮದ್ದೂರಲ್ಲಿ ಮೈತ್ರಿ ಪಾದಯಾತ್ರೆಗೆ ಪ್ರತಿಯಾಗಿ ಕೈ ಜನಾಂದೋಲನ. ನಾಳೆ ಮಂಡ್ಯದಲ್ಲೂ ಸಭೆ ಆಯೋಜಿಸಿರೋ ಕಾಂಗ್ರೆಸ್. ಎಚ್ಡಿಕೆ ಲೋಕಸಭಾ ಕ್ಷೇತ್ರದಲ್ಲಿ ಅಬ್ಬರಿಸಲಿದ್ದಾರೆ ಡಿಕೆಶಿ. ಸಿಎಂ ಬಗ್ಗೆ ಅನಾವಶ್ಯಕ ಆಪಾದನೆಗಳಿಂದ ಗೊಂದಲ ಸೃಷ್ಟಿ. ವಿಪಕ್ಷಗಳಿಗೆ ಸರಿಯಾದ ಉತ್ತರ ಕೊಡಬೇಕು ಅಂತ ಹೇಳಿದ್ದಾರೆ. ಸಿಎಂ ಜೊತೆ ಹೈಕಮಾಂಡ್ ನಾಯಕರ ಸಭೆಯ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ. ತಾರಕಕ್ಕೇರುತ್ತಿರೋ ಸಿರಿಗೆರೆ ಮಠದ ಉತ್ತರಾಧಿಕಾರಿ ನೇಮಕ ವಿವಾದ. ನಿನ್ನೆ ದಾವಣಗೆರೆಯಲ್ಲಿ ವೀರಶೈವ ಸಮಾಜದ ಮುಖಂಡರ ಸಭೆ. ಇವತ್ತು ಸಿರಿಗೆರೆಯಲ್ಲಿ ಭಕ್ತರು, ಸಮಾಜದ ಗಣ್ಯರ ಮೀಟಿಂಗ್. ಮಹತ್ವದ ನಿರ್ಧಾರ ಪ್ರಕಟ ಸಾಧ್ಯತೆ. ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣ. ಆರೋಪಿಗಳನ್ನು ಕರೆತಂದು ಎನ್ಐಎಯಿಂದ ಸ್ಥಳ ಮಹಜರು. ಘಟನೆಯಾಗಿ 5 ತಿಂಗಳ ಬಳಿಕ ನಡೆದ ಸ್ಥಳ ಮಹಜರು ಪ್ರಕ್ರಿಯೆ. ಬೆಳಗ್ಗೆ 6:30ರಿಂದ ಮಧ್ಯಾಹ್ನ 12:30ರವರೆಗೆ ನಡೆದ ಸ್ಥಳ ಮಹಜರು. ಕೆಫೆಗೆ ಬಂದಾಗಿನಿಂದ ಬಾಂಬ್ ಸ್ಫೋಟ ಆಗೋವರೆಗೆ ಏನೆಲ್ಲ ಆಯಿತು, ಎಲ್ಲ ಘಟನೆಗಳ ಮರು ಸೃಷ್ಟಿ ಮಾಡಿಸಿದ ಪೊಲೀಸರು. ಕೇರಳ ಭೂಕುಸಿತದಲ್ಲಿ ನಾಪತ್ತೆಯಾಗಿರೋ ವಿದೇಶಿಗರು ಲೆಕ್ಕ ಸಿಗದೆ ಪರದಾಡ್ತಾ ಇದೆ ಜಿಲ್ಲಾಡಳಿತ. ವಿದೇಶಿಗರ ಸಂಖ್ಯೆ ಪತ್ತೆ ಹಚ್ಚೋದಕ್ಕೆ ಟ್ರಾವೆಲ್ ಏಜೆನ್ಸಿಗಳ ಮೊರೆ. ವಯನಾಡು ಪ್ರವಾಹದ ಕೆಸರಿನಲ್ಲಿ ಸಿಕ್ಕ ಬೆಲೆ ಬಾಳೋ ಒಡವೆ. ಮುಂಡಕೈ ಗ್ರಾಮದ ಕೆಸರು ಬಂಡೆಗಳ ನಡುವೆ ಚಿನ್ನಾಭರಣ. ಪೊಲೀಸ್ ಅಧಿಕಾರಿಗಳಿಗೆ ಒಪ್ಪಿಸಿ ಪ್ರಾಮಾಣಿಕತೆ ಮೆರೆದ ಸ್ವಯಂ ಸೇವಕರು. ಆ ರಾತ್ರಿ ನಮ್ಮ ಮೇಲೆ ಕಲ್ಲು ಮಣ್ಣೆಲ್ಲ ಬಂದು ಬೀಳ್ತಾ ಇತ್ತು. ಆ ದೊಡ್ಡ ಶಬ್ದ ಈಗಲೂ ನನ್ನ ಕಿವಿಯಲ್ಲೇ ಇದೆ. ಪ್ರಜ್ಞೆ ತಪ್ಪಿತ್ತು. ತೆಪ್ಪದಲ್ಲಿ ಕರೆತಂದು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಆ ರಾತ್ರಿಯ ಕರಾಳ ನೆನಪು ಬಿಚ್ಚಿಟ್ಟ ಮುಂಡಕೈ ನಿವಾಸಿ ಚಿನ್ನಮ್ಮ. ಮೈಸೂರು ಜಿಲ್ಲಾಡಳಿತದಿಂದ ವಯನಾಡಿಗೆ ಹರಿದು ಬಂದ ನೆರವು. 30 ಲಕ್ಷ ರೂಪಾಯಿ ಮೌಲ್ಯದ ವಿವಿಧ ಸಾಮಗ್ರಿಗಳಂತಂದ ಅಧಿಕಾರಿಗಳು. ರಿಲೀಫ್ ಸೆಂಟರ್ಗೆ ಹಂಚಿಕೆ ಮಾಡಿದ ವಯನಾಡು ಡಿಸಿ ಮೇಘಶ್ರೀ. ಕಬಿನಿ ಡ್ಯಾಂನ ನಾಲೆ ಬಳಿ ಹೆಚ್ಚಾದ ಬಿರುಕು. ಮಾಧ್ಯಮ ಪ್ರಕಟಣೆ ಮೂಲಕ ಬಿರುಕು ಬಿಟ್ಟಿದ್ದನ್ನು ಒಪ್ಪಿಕೊಂಡ ಅಧಿಕಾರಿಗಳು. ತಜ್ಞರ ಸಲಹೆ ಮೇರೆಗೆ ಫೆಬ್ರವರಿ 2025ರಿಂದ
ಮೇ 2025 ಅವಧಿಯಲ್ಲಿ ಕಾಮಗಾರಿಗೆ ತೀರ್ಮಾನ. ಇದು ನ್ಯೂಸ್ ಫಸ್ಟ್ ವರದಿಯ ಇಂಪ್ಯಾಕ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.